ರಾಜ್ಯದ ನಾನಾ ಕಡೆಗಳಲ್ಲೂ ಕೂಡ ಗ್ಯಾಸ್ ಎಮರ್ಜೆನ್ಸಿ. ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗ ಗ್ಯಾಸ್ಗಾಗಿ ಹಾಹಾಕಾರ. ನೋಡಿ, ಮಂಡ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಎಷ್ಟಿದೆ ಅಂತ ಕೇಳಿದ್ರೆ, ನಿನ್ನೆ ಎಲ್ಲ ಗ್ಯಾಸ್ ಇಲ್ಲದೆ ಹಬ್ಬ ಮಾಡಿದವರು, ಸೌದೆ ಒಲೆಯಲ್ಲಿ ಹಬ್ಬ ಮಾಡಿದವರು ಇವತ್ತು ಹೋಟೆಲ್ಗಳೆಲ್ಲ ಬಂದ್ ಆಗ್ತಾ ಇದ್ದಾವೆ. ಮಂಡ್ಯದ ಹೋಟೆಲ್ಗಳಲ್ಲಿ ಗ್ಯಾಸ್ ಎಮರ್ಜೆನ್ಸಿ, ಸೌದೆ ಒಲೆ, ಎಲೆಕ್ಟ್ರಿಕ್ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ಗಳು. ಸೌದೆ ಮೊರೆ ಹೋದ ಮಂಡ್ಯದ ಅಪೂರ್ವ ವೆಜ್ ಹೋಟೆಲ್ ಸೌದೆ ಒಲೆಯಲ್ಲೇ ಬಿಸಿ ಬಿಸಿ ಆಹಾರ ತಯಾರಿ ಆಗ್ತಾ ಇದೆ. ತಾತ್ಕಾಲಿಕವಾಗಿ ಪಾರ್ಸೆಲ್ ಅನ್ನ ಸ್ಥಗಿತಗೊಳಿಸಿದ ಮಾಲೀಕ ತಾತ್ಕಾಲಿಕವಾಗಿ ಪಾರ್ಸೆಲ್ ಅನ್ನ ಸ್ಥಗಿತಗೊಳಿಸಿದ್ದಾರೆ. ಕೊಟ್ಕೊಳ್ಳಿಕ್ಕೆ ಆಗಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಗ್ಯಾಸ್ ಇಲ್ಲ, ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆಹಾರವನ್ನ ತಯಾರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, ಸೌದೆ ಒಲೆಗಳಲ್ಲಿ ಅಡಿಗೆಯನ್ನ ಮಾಡ್ತಾ ಇದ್ದಾರೆ, ಅಡಿಗೆ ತಯಾರಾಗ್ತಾ ಇದೆ. ಎಲೆಕ್ಟ್ರಿಕ್ ಸ್ಟವ್ಗಳಲ್ಲಿ ಟೀ ಕಾಫಿ ಮಾಡ್ತಾ ಇದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಮಂಡ್ಯದ ಅಪೂರ್ವ ಹೋಟೆಲ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಅಪೂರ್ವ ವೆಜ್ ಹೋಟೆಲ್ ಸೌದೆ ಒಲೆಯಲ್ಲಿ ಬಿಸಿ ಬಿಸಿ ಆಹಾರವನ್ನು ತಯಾರಿಸ್ತಾ ಇದ್ದಾರೆ. ಸಹಜವಾಗಿ ಸೌದೆ ಒಲೆಯಲ್ಲಿ ಎಲ್ಲ ಐಟಮ್ಗಳನ್ನು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರಮುಖ ಐಟಮ್ಗಳನ್ನು, ಅನ್ನ ಸಾಂಬಾರು, ಈ ರೀತಿ ಇಡ್ಲಿ, ಈ ರೀತಿ ಐಟಮ್ಗಳನ್ನೆಲ್ಲ ತಯಾರು ಮಾಡ್ತಾರೆ ಹೊರತು ದೋಸೆ ಮತ್ತೊಂದು ನಿಮಗೆ ಏನು ಬೇಕು ಅದೆಲ್ಲ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೆಷ್ಟು ದಿನಗಳ ಕಾಲ ಈ ರೀತಿಯ ಬರ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಯಾರಿಗೂ ಕೂಡ ಒಂದು ಕ್ಲಾರಿಟಿಯೇ ಇಲ್ಲ. ಇನ್ನೆಷ್ಟು ದಿನ ಈ ಮಧ್ಯಪ್ರಾಚ್ಯ ಯುದ್ಧ ಮುಂದುವರಿಯುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ಹೋಟೆಲ್ಗಳಲ್ಲಿ ಇದೇ ಪರಿಸ್ಥಿತಿ. ಸೌದೆಗೆ ಡಿಮ್ಯಾಂಡ್ ಬಂದಿದೆ, ಈಗ ಗ್ಯಾಸ್ಗಳು ಸಿಗ್ತಾ ಇಲ್ಲ. ದಿನೇ ಹಾಹಾಕಾರ ಜೋರಾಗ್ತಾ ಇದೆ. ಜನ ಅಂತೂ ಪೂರ್ತಿ ಹೈರಾಣಾಗಿ ಹೋಗಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ರಾಜ್ಯದ ಹಲವೆಡೆ LPG ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಇಷ್ಟು ದಿನ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿರಲಿಲ್ಲ, ಆದರೆ ಇದೀಗ ದಿನ ಕಳೆದಂತೆ ಮಂಡ್ಯದಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ವಾಣಿಜ್ಯ ಸಿಲಿಂಡರ್ಗಳ ಸಪ್ಲೈ ಆಗ್ತಾ ಇಲ್ಲ. ಇದರಿಂದಾಗಿ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸದ್ಯ ನಾನು ಮಂಡ್ಯದ ಪ್ರತಿಷ್ಠಿತ ಹೋಟೆಲ್ ಆದಂಥ ಅಪೂರ್ವ ವೆಜ್ ಹೋಟೆಲ್ನಲ್ಲಿದ್ದೀನಿ. ಇಲ್ಲಿ ಗ್ಯಾಸ್ನಲ್ಲಿ ತಯಾರಿಸಿದಂಥ ಬಹುತೇಕ ಅಡುಗೆ ನಿಲ್ಲಿಸಲಾಗಿರುವಂಥದ್ದು. ಅಂದರೆ ಪರ್ಯಾಯವಾಗಿ ಸೌದೆ ಒಲೆ ಹಾಗೂ ಕರೆಂಟ್ ಸ್ಟವ್ಗಳ ಮೂಲಕ ಅಡುಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಅಡುಗೆಗನ್ನ ಈ ಸ್ಟವಲ್ಲಿ ಬಳಸ್ತಾ ಇರುವಂಥದ್ದು. ಅಂದರೆ ಏನು ಇಷ್ಟು ದಿನ ಸ್ಟಾಕ್ ಇಟ್ಕೊಂಡಿದ್ರು, ಆದರೆ ನೆನ್ನೆಯಿಂದ ಸಂಪೂರ್ಣವಾಗಿ ಗ್ಯಾಸ್ ಖಾಲಿ ಆಗ್ತಾ ಇರೋದ್ರಿಂದ ಒಂದೆರಡು ಸಿಲಿಂಡರ್ಗಳು ಮಾತ್ರ ಇವ್ರ ಹತ್ರ ಸ್ಟಾಕ್ ಇರುವಂಥದ್ದು. ಹಾಗಾಗಿ ಆ ಸಿಲಿಂಡರ್ಗಳಲ್ಲಿ ಸಣ್ಣ ಪುಟ್ಟ ಅಡುಗೆಗಳನ್ನು ಮಾಡ್ತಾ ಇರುವಂಥದ್ದು. ಉಳಿದಂತೆ ಎಲೆಕ್ಟ್ರಿಕ್ ಸ್ಟವ್ ಹಾಗೂ ಸೌದೆ ಒಲೆಯತ್ತ ಮುಖ ಮಾಡಿದ್ದಾರೆ. ಹೋಟೆಲ್ ಉದ್ಯಮವನ್ನು ನಿಲ್ಲಿಸಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಒಂದು ಪರ್ಯಾಯ ವ್ಯವಸ್ಥೆಗೆ ಹೋಗಿರುವಂಥದ್ದು. ಮಂಡ್ಯದ ಹಲವೆಡೆ ಈಗಾಗಲೇ ಹೋಟೆಲ್ಗಳು ಬಂದಾಗುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅಂದರೆ ಸಿಲಿಂಡರ್ಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಹೀಗಾಗಿ ಈ ರೀತಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಹೋಟೆಲ್ ಬಂದ್ ಮಾಡಿದ್ರೆ ಸಾರ್ವಜನಿಕರಿಗೂ ಸಂಕಷ್ಟ ಎದುರಾಗ್ತದೆ, ಮತ್ತೊಂದೆಡೆ ಹೋಟೆಲ್ ಮಾಲೀಕರಿಗೆ ನಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪರ್ಯಾಯ ವ್ಯವಸ್ಥೆಗೆ ಹೋಗ್ತಾ ಇರುವಂಥದ್ದು. ಇವರು ಗೋಡನ್ನಲ್ಲಿ ಅಡುಗೆಯನ್ನು ಮಾಡ್ಕೊಬಂದು, ಸೌದೆ ಒಲೆ ಮೂಲಕ ಅಡುಗೆ ಮಾಡ್ಕೊಬಂದು ಇಲ್ಲಿ ಬಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹೋಟೆಲ್ ಮಾಲೀಕರಾದಂಥ ಅನಿಲ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇಷ್ಟು ದಿವಸ ಸಮಸ್ಯೆ ಆಗಿರಲಿಲ್ವಾ ಗ್ಯಾಸ್ಗೆ? ನಿಮಗೆ ಸಮಸ್ಯೆ ಸರ್, 7-8 ದಿನದಿಂದ ನಮಗೆ ಸಪ್ಲೈಗಳನ್ನ ಸಿಗ್ತಾ ಇಲ್ಲ ಸರ್. ಸಿಲಿಂಡ್ರು ನನ್ನ ಹತ್ರ ಒಂದು 60-65 ಸಿಲಿಂಡರ್ ಸ್ಟಾಕ್ ಇತ್ತು ಸರ್. ಅದನ್ನ ಮೇಂಟೈನ್ ಮಾಡ್ಕೊಬಂದು ನಿನ್ನೆ ತನಕ ಈಗ 35 ಸಿಲಿಂಡರ್ ಖಾಲಿ ಮಾಡೋದು. ಇನ್ನೂ ಸಪ್ಲೈಗಳು ಬರ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಎಲೆಕ್ಟ್ರಿಕ್ ಸ್ಟೀಮರ್ಗಳನ್ನ ರನ್ ಮಾಡ್ತಾ ಇದ್ದೀವಿ. ಆಮೇಲೆ ನಿನ್ನೆಯಿಂದ ಸೌದೆ ಒಲೆನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ಗಳ ಐಟಮ್ ನಾವು ಸಪ್ಲೈ ಮಾಡಬೇಕು ಅಂದರೆ ಸಿಲಿಂಡ್ರು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಆ ಸಿಲಿಂಡ್ರ್ ರಿಸರ್ವ್ ಆಗಿ ಇಟ್ಕೊಂಡಿದ್ದೀನಿ. ಇವಾಗ ಆ ನಾರ್ತ್ ಇಂಡಿಯನ್, ಚೈನೀಸು ಮತ್ತು ದೋಸೆಗೆ ಆ ಸಿಲಿಂಡರ್ಗಳನ್ನ ಇಟ್ಕೊಂಡಿದ್ದೀನಿ ಸರ್. ತಾತ್ಕಾಲಿಕವಾಗಿ ನಿಲ್ಲಿಸಿದ್ದು ಸರ್. ನಿನ್ನೆ ಒಂದಿನ ನಿಲ್ಲಿಸ್ಕೊಂಡಿದ್ದೆ. ಇವತ್ತು ನಾನು ನಿನ್ನೆಯಿಂದ ಬೆಳಗ್ಗೆಯಿಂದ ಕಟ್ಟಿಗೆ ಒಲೆನ ಆಲ್ಟರ್ನೇಟ್ ಮಾಡಿಬಿಟ್ಟು ನಮ್ಮ ಹುಡುಗರಿಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು, ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡೋರು ಕಡಿಮೆ ಆಗಿದ್ದಾರೆ. ಇವಾಗೆಲ್ಲ ಗ್ಯಾಸಲ್ಲೇ ಕಲ್ತವ್ರು ಇರೋದ್ರಿಂದ ಕಟ್ಟಿಗೆ ಒಲೆಗೆ ಅವರಿಗೆ ಒಂದು ಸ್ವಲ್ಪ ಟ್ರೈನಿಂಗ್ ಎಲ್ಲ ಕೊಡಿಸ್ಬಿಟ್ಟು ನಿನ್ನೆಯಿಂದ ಕಟ್ಟಿಗೆ ಒಲೆನ ರನ್ ಮಾಡಿಸ್ತಾ ಇದ್ದೀವಿ ಸರ್. ಇದಿಷ್ಟು ಹೋಟೆಲ್ ಮಾಲೀಕರಾದಂಥ ಅನಿಲ್ ಅವರ ಮಾತಾಗಿರುವಂಥದ್ದು. ಅಂದರೆ ಹೋಟೆಲ್ ಉದ್ಯಮನ ನಿಲ್ಲಿಸಬಾರ್ದು ಅನ್ನೋ ಕಾರಣಕ್ಕಾಗಿ ಪರ್ಯಾಯ ವ್ಯವಸ್ಥೆಯಾಗಿ ಕರೆಂಟ್ ಸ್ಟವ್ ಹಾಗೂ ಸೌದೆ ಒಲೆಯತ್ತ ಮುಖ ಮಾಡಿದ್ದೀವಿ. ಆ ಮೂಲಕ ಹೋಟೆಲನ್ನು ರನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯದ ನಾನಾ ಕಡೆಗಳಲ್ಲೂ ಕೂಡ ಗ್ಯಾಸ್ ಎಮರ್ಜೆನ್ಸಿ. ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈಗ ಗ್ಯಾಸ್ಗಾಗಿ ಹಾಹಾಕಾರ. ನೋಡಿ, ಮಂಡ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಎಷ್ಟಿದೆ ಅಂತ ಕೇಳಿದ್ರೆ, ನಿನ್ನೆ ಎಲ್ಲ ಗ್ಯಾಸ್ ಇಲ್ಲದೆ ಹಬ್ಬ ಮಾಡಿದವರು, ಸೌದೆ ಒಲೆಯಲ್ಲಿ ಹಬ್ಬ ಮಾಡಿದವರು ಇವತ್ತು ಹೋಟೆಲ್ಗಳೆಲ್ಲ ಬಂದ್ ಆಗ್ತಾ ಇದ್ದಾವೆ. ಮಂಡ್ಯದ ಹೋಟೆಲ್ಗಳಲ್ಲಿ ಗ್ಯಾಸ್ ಎಮರ್ಜೆನ್ಸಿ, ಸೌದೆ ಒಲೆ, ಎಲೆಕ್ಟ್ರಿಕ್ ಒಲೆ ಮೊರೆ ಹೋಗಿದ್ದಾರೆ ಹೋಟೆಲ್ಗಳು. ಸೌದೆ ಮೊರೆ ಹೋದ ಮಂಡ್ಯದ ಅಪೂರ್ವ ವೆಜ್ ಹೋಟೆಲ್ ಸೌದೆ ಒಲೆಯಲ್ಲೇ ಬಿಸಿ ಬಿಸಿ ಆಹಾರ ತಯಾರಿ ಆಗ್ತಾ ಇದೆ. ತಾತ್ಕಾಲಿಕವಾಗಿ ಪಾರ್ಸೆಲ್ ಅನ್ನ ಸ್ಥಗಿತಗೊಳಿಸಿದ ಮಾಲೀಕ ತಾತ್ಕಾಲಿಕವಾಗಿ ಪಾರ್ಸೆಲ್ ಅನ್ನ ಸ್ಥಗಿತಗೊಳಿಸಿದ್ದಾರೆ. ಕೊಟ್ಕೊಳ್ಳಿಕ್ಕೆ ಆಗಲ್ಲ ಅವರಿಗೆ. ಯಾಕಂತ ಹೇಳಿದ್ರೆ ಗ್ಯಾಸ್ ಇಲ್ಲ, ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆಹಾರವನ್ನು ತಯಾರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ,
ಸೌದೆ ಒಲೆಗಳಲ್ಲಿ ಅಡಿಗೆಯನ್ನು ಮಾಡ್ತಾ ಇದ್ದಾರೆ, ಅಡಿಗೆ ತಯಾರಾಗ್ತಾ ಇದೆ. ಎಲೆಕ್ಟ್ರಿಕ್ ಸ್ಟವ್ಗಳಲ್ಲಿ ಟೀ ಕಾಫಿ ಮಾಡ್ತಾ ಇದ್ದಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಇದು ಮಂಡ್ಯದ ಅಪೂರ್ವ ಹೋಟೆಲ್ನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ಅಪೂರ್ವ ವೆಜ್ ಹೋಟೆಲ್. ಸೌದೆ ಒಲೆಯಲ್ಲಿ ಬಿಸಿ ಬಿಸಿ ಆಹಾರವನ್ನು ತಯಾರಿಸ್ತಾ ಇದ್ದಾರೆ. ಸಹಜವಾಗಿ ಸೌದೆ ಒಲೆಯಲ್ಲಿ ಎಲ್ಲ ಐಟಮ್ಗಳನ್ನು ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಪ್ರಮುಖ ಐಟಮ್ಗಳನ್ನು ಅನ್ನ ಸಾಂಬಾರು, ಈ ರೀತಿ ಇಡ್ಲಿ, ಈ ರೀತಿ ಐಟಮ್ಗಳನ್ನೆಲ್ಲ ತಯಾರು ಮಾಡ್ತಾರೆ ಹೊರತು ದೋಸೆ ಮತ್ತೊಂದು ನಿಮಗೆ ಏನು ಬೇಕು ಅದೆಲ್ಲ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇನ್ನೆಷ್ಟು ದಿನಗಳ ಕಾಲ ಈ ರೀತಿಯ ಬರ ಅನ್ನೋದನ್ನು ನಾವು ನೋಡ್ತಾ ಹೋದರೆ ಯಾರಿಗೂ ಕೂಡ ಒಂದು ಕ್ಲಾರಿಟಿಯೇ ಇಲ್ಲ. ಇನ್ನೆಷ್ಟು ದಿನ ಈ ಮಧ್ಯಪ್ರಾಚ್ಯ ಯುದ್ಧ ಮುಂದುವರಿಯುತ್ತೋ ಅಲ್ಲಿವರೆಗೂ ಕೂಡ ನಮ್ಮ ಹೋಟೆಲ್ಗಳಲ್ಲಿ ಇದೇ ಪರಿಸ್ಥಿತಿ. ಸೌದೆಗೆ ಡಿಮ್ಯಾಂಡ್ ಬಂದಿದೆ, ಈಗ ಗ್ಯಾಸ್ಗಳು ಸಿಗ್ತಾ ಇಲ್ಲ. ದಿನೇ ದಿನೇ ಹಾಹಾಕಾರ ಜೋರಾಗ್ತಾ ಇದೆ. ಜನ ಅಂತೂ ಪೂರ್ತಿ ಹೈರಾಣಾಗಿ ಹೋಗಿದ್ದಾರೆ. ನಮ್ಮ ಪ್ರತಿನಿಧಿ ಆನಂದ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮ ರಾಜ್ಯದ ಹಲವೆಡೆ LPG ಗ್ಯಾಸ್ ಸಮಸ್ಯೆ ಎದುರಾಗಿದೆ. ಇಷ್ಟು ದಿನ ಮಂಡ್ಯದಲ್ಲಿ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿರಲಿಲ್ಲ, ಆದರೆ ಇದೀಗ ದಿನ ಕಳೆದಂತೆ ಮಂಡ್ಯದಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ಎದುರಾಗ್ತಾ ಇದೆ. ಅದರಲ್ಲೂ ಕೂಡ ವಾಣಿಜ್ಯ ಸಿಲಿಂಡರ್ಗಳ ಸಪ್ಲೈ ಆಗ್ತಾ ಇಲ್ಲ. ಇದರಿಂದಾಗಿ ಹೋಟೆಲ್ ಮಾಲೀಕರು ಸಂಕಷ್ಟಕ್ಕೆ ಸಿಲುಕುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಸದ್ಯ ನಾನು ಮಂಡ್ಯದ ಪ್ರತಿಷ್ಠಿತ ಹೋಟೆಲ್ ಆದಂಥ ಅಪೂರ್ವ ವೆಜ್ ಹೋಟೆಲ್ನಲ್ಲಿದ್ದೀನಿ. ಇಲ್ಲಿ ಗ್ಯಾಸ್ನಲ್ಲಿ ತಯಾರಿಸಿದಂಥ ಬಹುತೇಕ ಅಡುಗೆಗಳನ್ನು ನಿಲ್ಲಿಸಲಾಗಿರುವಂಥದ್ದು. ಅಂದರೆ ಪರ್ಯಾಯವಾಗಿ ಸೌದೆ ಒಲೆ ಹಾಗೂ ಕರೆಂಟ್ ಸ್ಟವ್ಗಳ ಮೂಲಕ ಅಡುಗೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಣ್ಣ ಪುಟ್ಟ ಅಡುಗೆಗನ್ನು ಈ ಸ್ಟವಲ್ಲಿ ಬಳಸ್ತಾ ಇರುವಂಥದ್ದು. ಅಂದರೆ ಏನು ಇಷ್ಟು ದಿನ ಸ್ಟಾಕ್ ಇಟ್ಕೊಂಡಿದ್ರು, ಆದರೆ ನಿನ್ನೆಯಿಂದ ಸಂಪೂರ್ಣವಾಗಿ ಗ್ಯಾಸ್ ಖಾಲಿ ಆಗ್ತಾ ಇರೋದ್ರಿಂದ ಒಂದೆರಡು ಸಿಲಿಂಡರ್ಗಳು ಮಾತ್ರ ಇವ್ರ ಹತ್ರ ಸ್ಟಾಕ್ ಇರುವಂಥದ್ದು. ಹಾಗಾಗಿ ಆ ಸಿಲಿಂಡರ್ಗಳಲ್ಲಿ ಸಣ್ಣ ಪುಟ್ಟ ಅಡುಗೆಗಳನ್ನು ಮಾಡ್ತಾ ಇರುವಂಥದ್ದು. ಉಳಿದಂತೆ ಎಲೆಕ್ಟ್ರಿಕ್ ಸ್ಟವ್ ಹಾಗೂ ಸೌದೆ ಒಲೆಯತ್ತ ಮುಖ ಮಾಡಿದ್ದಾರೆ. ಹೋಟೆಲ್ ಉದ್ಯಮವನ್ನು ನಿಲ್ಲಿಸಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈ ರೀತಿ ಒಂದು ಪರ್ಯಾಯ ವ್ಯವಸ್ಥೆಗೆ ಹೋಗಿರುವಂಥದ್ದು. ಮಂಡ್ಯದ ಹಲವೆಡೆ ಈಗಾಗಲೇ ಹೋಟೆಲ್ಗಳು ಬಂದಾಗುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಅಂದರೆ ಸಿಲಿಂಡರ್ಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಹೀಗಾಗಿ ಈ ರೀತಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ಹೋಟೆಲ್ ಬಂದ್ ಮಾಡಿದ್ರೆ ಸಾರ್ವಜನಿಕರಿಗೂ ಸಂಕಷ್ಟ ಎದುರಾಗ್ತದೆ. ಮತ್ತೊಂದೆಡೆ ಹೋಟೆಲ್ ಮಾಲೀಕರಿಗೆ ನಷ್ಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪರ್ಯಾಯ ವ್ಯವಸ್ಥೆಗೆ ಹೋಗ್ತಾ ಇರುವಂಥದ್ದು. ಇವರು ಗೋಡನ್ನಲ್ಲಿ ಅಡುಗೆಯನ್ನು ಮಾಡ್ಕೊಬಂದು ಸೌದೆ ಒಲೆ ಮೂಲಕ ಅಡುಗೆ ಮಾಡ್ಕೊಬಂದು ಇಲ್ಲಿ ಬಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಹೋಟೆಲ್ ಮಾಲೀಕರಾದಂಥ ಅನಿಲ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇಷ್ಟು ದಿವಸ ಸಮಸ್ಯೆ ಆಗಿರಲಿಲ್ವಾ ಗ್ಯಾಸ್ಗೆ ನಿಮಗೆ? ಸಮಸ್ಯೆ ಸರ್, 7-8 ದಿನದಿಂದ ನಮಗೆ ಸಪ್ಲೈಗಳನ್ನ ಸಿಗ್ತಾ ಇಲ್ಲ ಸರ್. ಸಿಲಿಂಡ್ರು ನನ್ನ ಹತ್ರ ಒಂದು 60-65 ಸಿಲಿಂಡರ್ ಸ್ಟಾಕ್ ಇತ್ತು ಸರ್. ಅದನ್ನ ಮೇಂಟೈನ್ ಮಾಡ್ಕೊಬಂದು ನಿನ್ನೆ ತನಕ ಈಗ 35 ಸಿಲಿಂಡರ್ ಖಾಲಿ ಮಾಡೋದು. ಇನ್ನೂ ಸಪ್ಲೈಗಳು ಬರ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಎಲೆಕ್ಟ್ರಿಕ್ ಸ್ಟೀಮರ್ಗಳನ್ನ ರನ್ ಮಾಡ್ತಾ ಇದ್ದೀವಿ. ಆಮೇಲೆ ನಿನ್ನೆಯಿಂದ ಸೌದೆ ಒಲೆನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ಗಳ ಐಟಮ್ ನಾವು ಸಪ್ಲೈ ಮಾಡಬೇಕು ಅಂದರೆ ಸಿಲಿಂಡ್ರು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಆ ಸಿಲಿಂಡ್ರ್ ರಿಸರ್ವ್ ಆಗಿ ಇಟ್ಕೊಂಡಿದ್ದೀನಿ. ಇವಾಗ ಆ ನಾರ್ತ್ ಇಂಡಿಯನ್, ಚೈನೀಸು ಮತ್ತು ದೋಸೆಗೆ ಆ ಸಿಲಿಂಡರ್ಗಳನ್ನ ಇಟ್ಕೊಂಡಿದ್ದೀನಿ ಸರ್. ತಾತ್ಕಾಲಿಕವಾಗಿ ನಿಲ್ಲಿಸಿದ್ದು ಸರ್. ನಿನ್ನೆ ಒಂದಿನ ನಿಲ್ಲಿಸ್ಕೊಂಡಿದ್ದೆ. ಇವತ್ತು ನಾನು ನಿನ್ನೆಯಿಂದ ಬೆಳಗ್ಗೆಯಿಂದ ಕಟ್ಟಿಗೆ ಒಲೆನ ಆಲ್ಟರ್ನೇಟ್ ಮಾಡಿಬಿಟ್ಟು ನಮ್ಮ ಹುಡುಗರಿಗೆಲ್ಲ ಟ್ರೈನಿಂಗ್ ಕೊಟ್ಬಿಟ್ಟು ಕಟ್ಟಿಗೆ ಒಲೆಯಲ್ಲಿ